ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಸುಮಾರು 8 ರಿಂದ 9 ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಕಂಪನಿಗಳ ಮೇಲೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು. ಯಾಕೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು, ಮುಂದೇನ್ ಮಾಡ್ಬೇಕು ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಾದ್ರೆ, ಈ ಎಲ್ಲ ವಿಷಯದ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಗೆಳೆಯರಿ, ಇವತ್ತಿನ ವಿಷಯ ಬಂದು LPG ಅಥವಾ ಗ್ಯಾಸ್ ಕ್ರೈಸಿಸ್. ಬಹುಶಃ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ LPG ಸಮಸ್ಯೆ ಆಗ್ತಾ ಇದೆ ಅಂತ. ಯಾಕೆ ಸಮಸ್ಯೆ ಆಗ್ತಿದೆ? ಮಿಡ್ಲ್ ಈಸ್ಟ್ ಅಲ್ಲಿ ಯುದ್ಧ ನಡೀತಿರೋದಕ್ಕೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಅಟ್ಯಾಕ್ ಮಾಡೋ ಮೂಲಕ ಇರಾನ್ ಮುಚ್ಚಿದೆ. ಅಲ್ಲಿ ಯಾವ್ದಾದ್ರು ಹಡಗು ಓಡಾಟ ಶುರು ಮಾಡ್ತು ಅಂದ್ರೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾರು ಕೂಡ ರಿಸ್ಕ್ ತಗೊಂಡು ಶಿಪ್ ಗಳನ್ನ ಓಡಿಸೋದಿಲ್ಲ. ಹಾಗಾಗಿ ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗಿದೆ. ಜೊತೆಗೆ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ನ ರಿಫೈನರೀಸ್ ಮೇಲೂ ಕೂಡ ಅಟ್ಯಾಕ್ ಗಳಾಗಿದೆ. ಇರಾನ್ ನ ರಿಫೈನರೀಸ್ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಹಾಗೆ ಸೌದಿ, UAE, ಒಮನ್, ಕುವೈತ್ ಎಲ್ಲ ದೇಶಗಳ ರಿಫೈನರೀಸ್ ಮೇಲೂ ಕೂಡ ಅಟ್ಯಾಕ್ ಗಳಾಗಿದೆ. ಹಾಗಾಗಿ ಅಲ್ಲಿಂದ ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗಿದೆ. ಈ ಕಾರಣಕ್ಕೆ ನಮಗೆ ಟೈಮಿಗೆ ಸರಿಯಾಗಿ LPG ಗ್ಯಾಸ್ ಸಿಗ್ತಾ ಇಲ್ಲ. ಇದರಿಂದ ಸುಮಾರು ಕಂಪನಿಗಳಿಗೆ ನಷ್ಟ ಆಗುವ ಚಾನ್ಸಸ್ ಇದೆ. ಏಕೆಂದ್ರೆ ಆ ಕಂಪನಿಗಳ ಬಿಸ್ನೆಸ್ ಡಿಸ್ರಪ್ಷನ್ ಆಗುತ್ತೆ. ಹಾಗಾಗಿನೇ ಈಗಾಗಲೇ ಸ್ಟಾಕ್ ಗಳಲ್ಲಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಗಳು ಕೂಡ ಬರ್ತಾ ಇದೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಂಬರ್ಸ್ ಅಲ್ಲಿ ಡೌನ್ ಫಾಲ್ ಬರುತ್ತೆ ಅಂತ. ಹಾಗೆ ನಾನೇನಿಲ್ಲಿ ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಈ ಸುದ್ದಿಯ ಕಾರಣಕ್ಕೆ ಒಂದಷ್ಟು ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು. ಲಾಂಗ್ ಟರ್ಮ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದು ಯಾವಾಗ? ಕಂಪನಿಗಳ ಫಂಡಮೆಂಟಲ್ಸ್ ಡಿಟಿರಿಯೇಟ್ ಆದಾಗ. ಕಂಪನಿಗಳ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಆಗೋದಿಲ್ಲ, ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ, ಬೇರೆ ಬೇರೆ ಮೂಲಗಳಿಂದ ಗ್ಯಾಸ್ ಸಪ್ಲೈನ ಕಂಟಿನ್ಯೂ ಮಾಡ್ಲಿಕ್ಕೆ. ಬಟ್ ಅದಕ್ಕೆ ಒಂದಷ್ಟು ಸಮಯ ತಗೊಳ್ಬಹುದು. ಹಾಗಾಗಿ ಅಷ್ಟರಲ್ಲಿ ಆಲ್ಮೋಸ್ಟ್ 1 ತಿಂಗಳು 1.5 ತಿಂಗಳು ಏನಾದ್ರು ಆಯ್ತು ಅಂದ್ರೆ ಅಬ್ವಿಯಸ್ಲಿ ಆ ಕಂಪನಿಗಳ Q4 ಬಿಸ್ನೆಸ್ ಡೌನ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಮೇಲೆ ಸ್ಟಾಕ್ ಗಳಲ್ಲಿ ಈಗಲೇ ರಿಯಾಕ್ಷನ್ ಬರ್ತಿದೆ. ಯಾಕೆಂದ್ರೆ ಮಾರ್ಕೆಟ್ ಯಾವಾಗ್ಲೂ ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡೋದಲ್ವಾ. ಹಾಗಾಗಿ ಇಲ್ಲಿ ನಾವು ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ, ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋಗಳಲ್ಲಿ ಈಗಾಗಲೇ ಯಾವ್ದಾದ್ರು ಸ್ಟಾಕ್ ಇದ್ರೆ ಡೌನ್ ಆದ್ರೆ ಅದು ಅವಕಾಶನೇ. ಯಾಕಂದ್ರೆ ಈ ಗ್ಯಾಸ್ ಸಮಸ್ಯೆ ಏನು ಪರ್ಮನೆಂಟ್ ಆಗಿರೋದಿಲ್ಲ. ಅದಕ್ಕೆ ಒಂದಲ್ಲ ಒಂದು ಆಲ್ಟರ್ನೇಟಿವ್ ಅನ್ನ ಸರ್ಕಾರ ಹುಡುಕುತ್ತೆ. ಆಗ ಅಬ್ವಿಯಸ್ಲಿ ಕಂಪನಿಗಳು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಹಾಗಾಗಿ ಪಾನಿಕ್ ಆಗದೆ ನಾವು ಮಾಡ್ಬೇಕಾಗಿರೋದೇನಂತಂದ್ರೆ ಕ್ವಾಲಿಟಿ ಸ್ಟಾಕ್ ಗಳನ್ನ, ಇದರಲ್ಲಿ ಯಾವುದು ಫಂಡಮೆಂಟಲಿ ಚೆನ್ನಾಗಿದೆ, ಫ್ಯೂಚರ್ ಅಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಇದೆ ಅಂತವನ್ನ ಡಿಸ್ಕೌಂಟ್ ಅಲ್ಲಿ ಸಿಗೋವಾಗ ತಗೊಂಡ್ಬಿಡ್ಬೇಕು. ಆ ರೀತಿ ಮಾಡೋದ್ರಿಂದ ನಮ್ಗೆ ಒನ್ಸ್ ಇಲ್ಲಿ ಕಮ್ ಬ್ಯಾಕ್ ಮಾಡಕ್ಕೆ ಶುರುವಾದಾಗ ಒಳ್ಳೆ ಲಾಭ ಆಗುತ್ತೆ. ಪಾನಿಕ್ ಆಗದೆ ಇನ್ಫಾರ್ಮ್ಡ್ ಡಿಸಿಷನ್ ತಗೊಳ್ಳಿ. ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಇಲ್ಲಿ ಹೊಡೆತ ಬೀಳುತ್ತೆ ಈ ಗ್ಯಾಸ್ ಕ್ರೈಸಿಸ್ ಅಂತ. ಹಾಗೆ ಈ ಗ್ಯಾಸ್ ಕ್ರೈಸಿಸ್ ಹೊಡೆತ ಯಾಕೆ ಕೊಡುತ್ತೆ ಅಂದ್ರೆ ಹಲವು ಕಂಪನಿಗಳು ಇದನ್ನ ರಾ ಮೆಟೀರಿಯಲ್ ಆಗಿ ಬಳಸ್ತವೆ. ನಾನಿಲ್ಲಿ ಕ್ರೂಡ್ ರಿಲೇಟೆಡ್ ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇಲ್ಲ, ಗ್ಯಾಸ್ ರಿಲೇಟೆಡ್ ಮಾತ್ರ. ಕ್ರೂಡ್ ರಿಲೇಟೆಡ್ ಈಗಾಗಲೇ ಯುದ್ಧ ಶುರುವಾದಂತ ಸಂದರ್ಭದಲ್ಲೇ ಕವರ್ ಮಾಡಿದೀನಿ. ಹಾಗಾಗಿ ಗ್ಯಾಸ್ ಇಂದ ಸಮಸ್ಯೆ ಆಗ್ತಿರುವಂತ ಕಂಪನಿಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಫುಡ್ ಡೆಲಿವರಿ QSR ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. QSR ಅಂದ್ರೆ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ಸ್. ಫುಡ್ ಡೆಲಿವರಿಯಲ್ಲಿ ನಮಗೆ ಮೇಜರ್ ಆಗಿ ಕಾಣೋದು 2 ಕಂಪನಿಗಳು, ಒಂದು ಝೊಮ್ಯಾಟೊ ಅಥವಾ ಎಟರ್ನಲ್, ಸ್ವಿಗ್ಗಿ. ಈ 2 ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು. ಯಾಕೆಂತಂದ್ರೆ ಫುಡ್ ಪ್ರೊಡಕ್ಷನ್ ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಮೇ ಬಿ ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗುತ್ತೆ ಅಲ್ಲೂ ಕೂಡ. ಯಾಕಂದ್ರೆ ಈಗಾಗಲೇ ಹಲವು ಹೋಟೆಲ್ಗಳು ಸ್ಟಾಪ್ ಮಾಡ್ಬಿಟ್ಟಿದ್ದಾವೆ ಕೆಲಸನ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ಸ್ ನ ಸಪ್ಲೈ ಮಾಡ್ತಾ ಇಲ್ಲ ಸರಿಯಾಗಿ. ಹಾಗಾಗಿ ಅವ್ರಗಳಿಗೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು QSR ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಜುಬಿಲೆಂಟ್ ಫುಡ್ ವರ್ಕ್ಸ್, ಡಮಿನೋಸ್, ಪಿಜ್ಜಾ ಹಾಗೂ ಡಂಕಿನ್ ಡೋನಟ್ಸ್ ನ ಮಾರಾಟ ಮಾಡುವಂತದ್ದು ಭಾರತದಲ್ಲಿ. ಜುಬಿಲೆಂಟ್ ಫುಡ್ ವರ್ಕ್ ಕೂಡ ಲಿಸ್ಟೆಡ್ ಕಂಪನಿ. ಇನ್ನು ವೆಸ್ಟ್ ಲೈಫ್ ಫುಡ್ ವರ್ಲ್ಡ್, ಇದು ಮ್ಯಾಕ್ಡೊನಾಲ್ಡ್ಸ್ ನ ಮಾರಾಟ ಮಾಡುತ್ತೆ ಭಾರತದಲ್ಲಿ. ಈ ಕಂಪನಿಗೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಈ LPG ಕ್ರೈಸಿಸ್ ತುಂಬಾ ದಿನ ಮುಂದುವರೆದ್ರೆ. ಇನ್ನು ರೆಸ್ಟೋರೆಂಟ್ ಬ್ರಾಂಡ್ಸ್ ಏಷ್ಯಾ ಇದೆ, ಸಪೀರೆ ಫುಡ್ಸ್ ಇದೆ, ಇದು ಕೂಡ M ಬ್ರಾಂಡ್ಸ್ ನ ಫ್ರಾಂಚೈಸ್. ಹಾಗೆ ಪಿಜ್ಜಾ ಹಟ್ ಆಗ್ಬೋದು, KFC ಆಗ್ಬೋದು, ಇದೆಲ್ಲವನ್ನು ಸಪ್ಲೈ ಮಾಡುವಂತದ್ದು ಅಥವಾ ಮಾರಾಟ ಮಾಡುವಂತದ್ದು ಸಫೀರೆ ಫುಡ್ಸ್. ರೆಸ್ಟೋರೆಂಟ್ ಬ್ರಾಂಡ್ಸ್ ಬರ್ಗರ್ ಕಿಂಗ್ ಆಪರೇಟರ್ ಭಾರತದಲ್ಲಿ. ಇನ್ನು ದೇವ್ಯಾನಿ ಇಂಟರ್ನ್ಯಾಷನಲ್ ಬಂದ್ರೆ ಇಲ್ಲೂ ಕೂಡ KFC, ಪಿಜ್ಜಾ ಹಟ್, ಕೋಸ್ಟಾ ಕಾಫಿ ಇವುಗಳ ಫ್ರಾಂಚೈಸಿ. ಗ್ಯಾಸ್ ಸಪ್ಲೈ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆದಷ್ಟು ಇವರುಗಳ ಸರ್ವಿಸಸ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಸ್ ಅನ್ನು ಬಳಸ್ತಾರೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಸ್ ಸಿಗ್ತಾ ಇಲ್ಲ. ಹಾಗಾಗಿ ಈ ಕಂಪನಿಗಳಿಗೆ ಹೊಡೆತ ಬೀಳುತ್ತೆ. ನಂತರ ಇನ್ನೊಂದು ಕಂಪನಿ ಇದೆ, ಸ್ಪೆಷಾಲಿಟಿ ರೆಸ್ಟೋರೆಂಟ್ಸ್ ಅಂತ. ಈ ಕಂಪನಿ ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಈ ಕಂಪನಿಯ ಬಿಸ್ನೆಸ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ಬೇವರೇಜಸ್ ಸೆಗ್ಮೆಂಟ್ ಗೆ ಬಂದ್ರೆ ವರುಣ್ ಬೇವರೇಜಸ್ ನ ಜೊತೆಗೆ ರಾಡಿಕೋ ಖೈತಾನ್,
ಯುನೈಟೆಡ್ ಸ್ಪಿರಿಟ್ಸ್, ಯುನೈಟೆಡ್ ಬ್ರೇವರೀಸ್. ಸೊ ಈ ಬೇವರೇಜಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೂ ಕೂಡ ಒಂದಷ್ಟು ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಎಸ್ಪೆಷಲಿ ಇವರುಗಳು ಗ್ಲಾಸ್ ಅನ್ನ ಬಳಸ್ತಾರೆ. ಗ್ಲಾಸ್ ಅಲ್ಲಿ ಗ್ಯಾಸ್ ನ ಅಪ್ ಟು 40% ರಾ ಮೆಟೀರಿಯಲ್ ಆಗಿ ಬಳಸ್ತಾರೆ. ಅಂದ್ರೆ ಇವರ ಇನ್ಪುಟ್ ಕಾಸ್ಟ್ 40% ಗ್ಲಾಸ್ ಮೇಲೆ ಇರುತ್ತೆ, ಅಲ್ಲಿ ಗ್ಯಾಸ್ ಬಳಕೆ ಆಗುತ್ತೆ. ಅಗೇನ್ ಕಮರ್ಷಿಯಲ್ ಗ್ಯಾಸ್ ಅನ್ನೇ ಬಳಸೋದು. ಆ ಸಪ್ಲೈ ಚೈನ್ ಮೇಲೆ ಈಗಾಗಲೇ ಡಿಸ್ರಪ್ಷನ್ ಆಗಿದೆ. ಹಾಗಾಗಿ ಇವರುಗಳಿಗೆ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಸ್ಟಾಕ್ ಗಳನ್ನು ಕೂಡ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು. ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಜೊತೆಗೆ ಯಾವ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಅನ್ಸುತ್ತೋ ಅಂತದನ್ನ ನಮ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕರೆಕ್ಷನ್ ಆದಾಗ ಡಿಸ್ಕೌಂಟ್ ಅಲ್ಲಿ ತಗೊಳಕ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಇದು ಕೂಡ ಸಪ್ಲೈ ಚೈನ್ ಡಿಸ್ರಪ್ಷನ್ ನ ಕಾರಣಕ್ಕೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಾಣಬಹುದು. ಇನ್ನು ಸೆರಾಮಿಕ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಸೊಮಾನಿ ಸೆರಾಮಿಕ್ಸ್ ಆಗ್ಬೋದು, ಕಜಾರಿಯಾ ಸೆರಾಮಿಕ್ಸ್ ಇದೆ, ಹಾಗೆ ಸೆರಾ ಸ್ಯಾನಿಟರಿವೇರ್, ಈ ಎಲ್ಲ ಕಂಪನೀಸ್ ಕೂಡ ಇಂಪ್ಯಾಕ್ಟ್ ಆಗ್ತದೆ. ಇವರು ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 25 to 30% ಗ್ಯಾಸ್ ಫಾರ್ಮ್ ಅನ್ನ ಬಳಸ್ತಾರಂತೆ. ಈ ಕಾರಣದಿಂದ ಈ ಸೆರಾಮಿಕ್ಸ್ ಅಥವಾ ಟೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೂ ಕೂಡ ಇದರ ಇಂಪ್ಯಾಕ್ಟ್ ಆಗುತ್ತೆ. ಈ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಕಂಪನಿಗಳೇ ಇವೆಲ್ಲ, ವೀಕ್ ಇರುವಂತವಲ್ಲ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ತುಂಬಾ ಒಳ್ಳೆ ಲಾಭವನ್ನು ಕೊಟ್ಟಿರುವಂತಹ ಕಂಪನೀಸೇ. ಬಟ್ ಫಾರ್ ಟೈಮ್ ಬೀಯಿಂಗ್ ಯುದ್ಧದ ಕಾರಣಕ್ಕೆ ಗ್ಯಾಸ್ ಸಪ್ಲೈ ಮೇಲೆ ಇಂಪ್ಯಾಕ್ಟ್ ಆಗ್ತಿರೋದ್ರಿಂದ ಇವುಗಳ ಬಿಸ್ನೆಸ್ ನ ಮೇಲೆ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಲಾಂಗ್ ಟರ್ಮ್ ಅಲ್ಲ, ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಒಳ್ಳೆ ಡಿಸ್ಕೌಂಟ್ ಅಲ್ಲೂ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಈಗಾಗಲೇ ಇದ್ರೆ ಬೀಳ್ತಿದೆ ಅಂತ ಭಯ ಪಡದೆ ಕಾನ್ಫಿಡೆಂಟ್ ಆಗಿ ಅಡಿಷನ್ ಕೂಡ ಮಾಡಬಹುದು. ಅದೊಂದು ಅಡ್ವಾಂಟೇಜ್ ಅಂತೂ ಸಿಕ್ಕೇ ಸಿಗುತ್ತೆ. ಇದ್ರ ಜೊತೆಗೆ ಫರ್ಟಿಲೈಸರ್ ಸ್ಟಾಕ್ಸ್, ಎಸ್ಪೆಷಲಿ ಯೂರಿಯಾ ಪ್ರೊಡಕ್ಷನ್ ಗೆ ನ್ಯಾಚುರಲ್ ಗ್ಯಾಸ್ ಒಂದು ಫೀಡ್ ಸ್ಟಾಕ್ ಆಗಿ ಬಳಸ್ತಾರೆ. ಈ ಕಾರಣದಿಂದ ಫರ್ಟಿಲೈಸರ್ ಸ್ಟಾಕ್ ಗಳ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಈ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ಕೋರಮಂಡಲ್ ಇಂಟರ್ನ್ಯಾಷನಲ್, ಫ್ಯಾಕ್ಟ್, ಚಂಬಲ್ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್, ದೀಪಕ್ ಫರ್ಟಿಲೈಸರ್ಸ್ ಅಂಡ್ ಪೆಟ್ರೋಕೆಮಿಕಲ್ಸ್, ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್, ಗುಜರಾತ್ ಸ್ಟೇಟ್ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್, ಈ ಎಲ್ಲ ಕಂಪನಿಗಳನ್ನು ಕೂಡ, ಜೊತೆಗೆ ಇಲ್ಲಿ ಲಿಸ್ಟ್ ಅಲ್ಲಿ ಇಲ್ಲದೆ ಇರುವಂತಹ ಕಂಪನಿಗಳು ಕೂಡ ಇರಬಹುದು. ಫಾರ್ ಎಕ್ಸಾಂಪಲ್ ಪಾರದೀಪ್ ಫಾಸ್ಫೇಟ್ಸ್ ಆಗಬಹುದು. ಈ ರೀತಿ ಹಲವು ಕಂಪನಿಗಳಿದ್ದಾವೆ. ಈ ಕಂಪನಿಗಳ ಮೇಲೂ ಕೂಡ ನಾವು ಗಮನವನ್ನ ಇಟ್ಟಿರಬೇಕಾಗುತ್ತೆ. ಆ ಕಂಪನಿಗಳ ಬಿಸ್ನೆಸ್ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಈ ಗ್ಯಾಸ್ ಕ್ರಂಚ್ ನ ಕಾರಣಕ್ಕೆ. ನಂತರ ಕೆಮಿಕಲ್ ಕಂಪನಿಗಳು, ಎಸ್ಪೆಷಲಿ ದೀಪಕ್ ನೈಟ್ರೇಟ್ ಹಾಗೂ ಆರ್ತಿ ಇಂಡಸ್ಟ್ರೀಸ್, ಈ ಎರಡು ಕಂಪನಿಗಳು ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ. ಯಾಕೆಂತಂದ್ರೆ ಎರಡು ಕಂಪನಿಗಳು ಗ್ಯಾಸ್ ಅಂಡ್ LPG ಡಿರೈವೇಟಿವ್ ಗಳಾದಂತಹ ಪ್ರೋಪೇನ್ ಅಂಡ್ ಬ್ಯೂಟೇನ್ ಅನ್ನ ಕೀ ರಾ ಮೆಟೀರಿಯಲ್ ಆಗಿ ಬಳಸ್ತವೆ. ಹಾಗಾಗಿ ಆರ್ತಿ ಇಂಡಸ್ಟ್ರೀಸ್ ಹಾಗೂ ದೀಪಕ್ ನೈಟ್ರೇಟ್ ಸ್ಟಾಕ್ ಗಳಿಗೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಇದು ಮಾಡುತ್ತೆ. ನಿನ್ನೆ ಇದೇ ಕಾರಣಕ್ಕೆ ಎರಡು ಸ್ಟಾಕ್ ಗಳಲ್ಲೂ ಕೂಡ ಒಂದಷ್ಟು ಡೌನ್ ಫಾಲ್ ಕೂಡ ಇದೆ. ದೀಪಕ್ ನೈಟ್ರೇಟ್ ಅಲ್ಲಿ 2.5% ಡೌನ್ ಫಾಲ್ ಬಂದ್ರೆ ಆರ್ತಿ ಇಂಡಸ್ಟ್ರೀಸ್ ಅಲ್ಲಿ ನಿಯರ್ಲಿ 6% ಡೌನ್ ಫಾಲ್ ಇದೆ. ಲಾಸ್ಟ್ ಕ್ವಾರ್ಟರ್ ಕಂಪನಿ ನಂಬರ್ ತುಂಬಾ ಚೆನ್ನಾಗಿತ್ತು, ಬಟ್ ಈ ಸಲ ಮತ್ತೆ ಕೆಳಗಡೆ ಹೋಗೋ ಚಾನ್ಸಸ್ ಇದೆ. ಬಟ್ ಒಳ್ಳೆ ಕಂಬ್ಯಾಕ್ ಅನ್ನ ಮಾಡ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಈ ರೀತಿ ಸುದ್ದಿಗಳು ಖಂಡಿತ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಕಾರಣ ಆಗ್ತಾ ಇದೆ. ಬಟ್ ಫ್ಯೂಚರ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ಡಿಸ್ಕೌಂಟ್ ಅಲ್ಲಿ ತಗೊಳ್ಳುವಂತ ಅವಕಾಶ ಅಂತೂ ಸಿಗುತ್ತೆ. ಆರ್ತಿ ಇಂಡಸ್ಟ್ರೀಸ್ ಹಾಗೂ ದೀಪಕ್ ನೈಟ್ರೇಟ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಟೆಕ್ಸ್ಟೈಲ್ ಸ್ಟಾಕ್ಸ್, ಟೆಕ್ಸ್ಟೈಲ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು, ಗ್ರಾಸಿಮ್ ಇಂಡಸ್ಟ್ರೀಸ್, ಇದು ಡೈರೆಕ್ಟ್ ಆಗಿ ಟೆಕ್ಸ್ಟೈಲ್ ಕೆಲಸ ಮಾಡಲ್ಲ, ಆದಿತ್ಯ ಬಿರ್ಲಾ ಗ್ರೂಪ್ ಅಂಡರ್ ಬರುವಂತದ್ದು. ಬಟ್ ಇಲ್ಲಿ ಸರ್ಚ್ ಮಾಡಿದಾಗ ಬಂದಿದೆ. ಬಟ್ ಒಂದಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ. ಎಸ್ಪೆಷಲಿ ಡೈರೆಕ್ಟ್ ಕಾಂಟ್ರಿಬ್ಯೂಟರ್ಸ್ ಅಂದ್ರೆ ಪೇಜ್ ಇಂಡಸ್ಟ್ರೀಸ್, KPR ಮಿಲ್, ವರ್ಧಮಾನ್ ಟೆಕ್ಸ್ಟೈಲ್ಸ್, ಟ್ರೈಡೆಂಟ್, ಹಾಗೆ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ಸ್, ಅರವಿಂದ್ ಇಲ್ಲ. ಇಲ್ಲಿ ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋವು. ಈ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಟೆಕ್ಸ್ಟೈಲ್ ಮಾರ್ಕೆಟಿಂಗ್ ಮಾಡುವಂತಹ ಕಂಪನೀಸ್ಗೆ ಇಂಪ್ಯಾಕ್ಟ್ ಕಡಿಮೆ. ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡ್ತಾವಲ್ಲ ಆ ಕಂಪನಿಗಳಿಗೆ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂತಂದ್ರೆ ಈ ಕಂಪನಿಗಳು ಡೈಯಿಂಗ್ ಹಾಗೂ ಪ್ರೊಸೆಸಿಂಗ್ ಮಾಡುವಾಗ ಗ್ಯಾಸ್ ನ ಅವಶ್ಯಕತೆ ಇದೆ. ಇವರು ಕೂಡ ಗ್ಯಾಸ್ ಅನ್ನ ಬಳಸ್ತಾರೆ ಡೈಯಿಂಗ್ ಹಾಗೂ ಪ್ರೊಸೆಸಿಂಗ್ ಗೆ. ಹಾಗಾಗಿ ಇವರ ಕೆಲಸದ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಡೈಯಿಂಗ್ ಮಾಡಿ ಇಟ್ಕೊಂಡಿರುವಂತ ಬಟ್ಟೆಗಳು ಇರೋವರೆಗೂ ಇವರಿಗೆ ಸಮಸ್ಯೆ ಆಗೋದಿಲ್ಲ. ಒಂದ್ಸದೇನಾದ್ರೂ ಮುಗೀತು ಅಂದ್ರೆ ಹೊಸದಾಗಿ ಮಾಡ್ಬೇಕಲ್ಲ. ಈ ಕಂಪನಿಗಳ ಬಿಸ್ನೆಸ್ ನ ಮೇಲೂ ಕೂಡ ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಬೀಳುತ್ತೆ. ಹಾಗಾಗಿ ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಜೊತೆಗೆ FMCG ಕಂಪನೀಸ್, ಯಾಕಂದ್ರೆ FMCG ಕಂಪನೀಸ್ ತುಂಬಾನೇ ಪ್ಲಾಸ್ಟಿಕ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸ್ತಾರೆ ಪ್ಯಾಕೇಜಿಂಗ್ ಗೆ. ಪ್ರೋಪೇನ್ ಬ್ಯೂಟೇನ್ ಸಪ್ಲೈ ಕ್ರಂಚ್ ಉಂಟಾಗೋದ್ರಿಂದ ಗ್ಯಾಸ್ ನ ಕಾರಣಕ್ಕೆ ಅಗೇನ್ ಪ್ಲಾಸ್ಟಿಕ್ ಕಾಸ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈ ಕಂಪನಿಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಇನ್ನು ನೀವು ಪ್ಲಾಸ್ಟಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಪ್ಯಾಕೇಜಿಂಗ್, ಫಾರ್ ಎಕ್ಸಾಂಪಲ್ ಹಿಂದೂಸ್ತಾನ್ ಫುಡ್ಸ್ ಆಗ್ಬಹುದು, ಮೋಲ್ಟೆಕ್ ಪ್ಯಾಕೇಜಿಂಗ್ ಆಗ್ಬಹುದು, ಈ ತರದ ಪ್ಯಾಕೇಜಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೂ ಕೂಡ ಇದು ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಇನ್ನು FMCG ನೋಡೋದಾದ್ರೆ ITC, HUL, ನೆಸ್ಲೆ, ಬ್ರಿಟಾನಿಯಾ, ಡಾಬರ್, ಟಾಟಾ ಕನ್ಸ್ಯೂಮರ್, ಮಾರಿಕೋ, ಕೋಲ್ಗೇಟ್, ಪಾಲ್ಮಲಿವ್, ಈ ಕಂಪನಿಗಳ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಇವುಗಳನ್ನು ಕೂಡ ನೀವು ವಾಚ್ ಮಾಡಬಹುದು. ಬಟ್ ಇವುಗಳ ಮೇಲೆ ಅಂತ ದೊಡ್ಡ ಅಗಾಧ ಪ್ರಮಾಣದ ಇಂಪ್ಯಾಕ್ಟ್ ಕಡಿಮೆ. ಬಟ್ ಪ್ಯಾಕೇಜಿಂಗ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಯಾಕಂದ್ರೆ ಕಂಪನಿ ಏನಾದ್ರೂ ಸೇಲ್ ಮಾಡ್ಬೇಕಂದ್ರೆ ಪ್ಯಾಕೇಜ್ ಮಾಡಲೇಬೇಕಲ್ಲ. ಪ್ಯಾಕ್ ಮಾಡದೇನೆ ಸೇಲ್ ಮಾಡಕ್ ಆಗಲ್ವಲ್ಲ. ಹಾಗಾಗಿ ಪ್ಯಾಕಿಂಗ್ ಮೆಟೀರಿಯಲ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅದರ ಕಾಸ್ಟ್ ಜಾಸ್ತಿ ಆಗ್ಬಹುದು. ಹಂಗಾದಾಗ ಯಾವ ಕಂಪನಿಗೆ ಪ್ರೈಸಿಂಗ್ ಪವರ್ ಇರುತ್ತೋ ಆ ಕಂಪನಿ ಮಾರ್ಜಿನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಪ್ರೈಸಿಂಗ್ ಪವರ್ ಕಡಿಮೆ ಇರುವಂತಹ ಕಂಪನಿ ಮಾರ್ಜಿನ್ಸ್ ಅನ್ನ ಕಳ್ಕೊಳ್ಬೇಕಾಗುತ್ತೆ.
ಪ್ರೈಸಿಂಗ್ ಪವರ್ ಅಂದ್ರೆ ಕಂಪನಿ ತನ್ನ ಪ್ರಾಡಕ್ಟ್ ನ ಪ್ರೈಸ್ ನ ಜಾಸ್ತಿ ಮಾಡಿದ್ರೂ ಕೂಡ ಜನ ಅದರಿಂದ ದೂರ ಹೋಗದೆ ಅದೇ ಪ್ರಾಡಕ್ಟ್ ಅನ್ನ ತಗೊಳ್ತಾರೆ ಅಂದ್ರೆ ಅದೇ ಪ್ರೈಸಿಂಗ್ ಪವರ್. ಯಾಕಂದ್ರೆ ಬ್ರಾಂಡ್ ಬಿಲ್ಡ್ ಮಾಡ್ಕೊಂಡಿರುತ್ತೆ, ಆ ಬ್ರಾಂಡ್ ಅನ್ನ ಬಿಟ್ಟು ಜನ ಬೇರೆ ದಿನ ಯೂಸ್ ಮಾಡಲ್ಲ, ಅದು ಪ್ರೈಸಿಂಗ್ ಪವರ್. ಆ ರೀತಿ ಇರುವಂತಹ ಕಂಪನೀಸ್ಗೆ ಇದು ಇಂಪ್ಯಾಕ್ಟ್ ಕಡಿಮೆ, ಯಾಕಂದ್ರೆ ಈಸಿಯಾಗಿ ತನ್ನ ಇಂಪ್ಯಾಕ್ಟ್ ಅನ್ನ ಕನ್ಸ್ಯೂಮರ್ಸ್ ಮೇಲೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಆ ರೀತಿ ಸಾಧ್ಯ ಇಲ್ಲ ಅನ್ನೋ ಅಂತ ಕಂಪನಿಗಳಿಗೆ ಇದು ಕಷ್ಟ ಆಗುತ್ತೆ, ಅಂದ್ರೆ ಒಂದಷ್ಟು ಮಾರ್ಜಿನ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಈ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು. ನಂತರ ವುಡ್ ಪನೆಲ್ ಹಾಗೂ ಲ್ಯಾಮಿನೇಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಸೆಂಚುರಿ ಪ್ಲೈ ಬೋರ್ಡ್ಸ್, ಗ್ರೀನ್ ಪ್ಲೈ ಇಂಡಸ್ಟ್ರೀಸ್, ಗ್ರೀನ್ ಪನೆಲ್ ಇಂಡಸ್ಟ್ರೀಸ್, ಗ್ರೀನ್ ಲಾಮ್, ಆರ್ಕಿಡ್ ಪ್ಲೈ, ರೋಶೆಲ್ ಡೆಕೋರ್, ಡ್ಯೂರೋ ಪ್ಲೈ ಇಂಡಸ್ಟ್ರೀಸ್ ಇವುಗಳಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಇವುಗಳು ಪೆನಾಲ್ ಅನ್ನ ಬಳಸ್ತಾರೆ ರಾ ಮೆಟೀರಿಯಲ್ ಆಗಿ. ಪೆನಾಲ್ ನ ಪ್ರೈಸ್ ಗ್ಯಾಸ್ ಸಪ್ಲೈ ಕರೆನ್ಸಿನ ಕಾರಣಕ್ಕೆ ರೈಸ್ ಆಗೋ ಸಾಧ್ಯತೆ ಇದೆ, ರೈಸ್ ಆಗಿದೆ ಈಗಾಗಲೇ. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಈ ಕಂಪನಿಗಳ ಮೇಲೆ ಬೀಳುತ್ತೆ, ಯಾಕಂದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಈ ಕಂಪನಿಗಳಿಗೂ ಕೂಡ ಇನ್ನೂ ಒಂದಷ್ಟು ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಇದೆಲ್ಲ ಕಂಪನೀಸ್ ಅಂದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಆಗಿರುವಂತವು ಈ ಎಲ್ಲ ಕಂಪನಿಗಳ ಬಿಸ್ನೆಸ್ ನ ಮೇಲೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಕೂಡ ಬಂದ್ರು ಬರಬಹುದು. ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ನಾವು ಹಿಂಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅಂದ್ರೆ ಈ ಗ್ಯಾಸ್ ಸಪ್ಲೈ ಕ್ರಂಚ್ ಜಾಸ್ತಿ ದಿನ ಮುಂದುವರೆದಷ್ಟು ಈ ಕಂಪನಿಗಳಿಗೆ ಜಾಸ್ತಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಬೇಗ ಮುಗಿದ್ರೆ ಅಂತ ದೊಡ್ಡ ಇಂಪ್ಯಾಕ್ಟ್ ಏನಾಗೋದಿಲ್ಲ, ನಾರ್ಮಲ್ ಆಗ್ಬಿಡುತ್ತೆ ಸಿಚುಯೇಷನ್. ಈಗಾಗಲೇ ಗ್ಯಾಸ್ ಕ್ರಂಚ್ ನಮ್ಮ ಅಡುಗೆ ಮನೆವರೆಗೂ ಕೂಡ ಬಂದಿದೆ. ಇನ್ ಕೇಸ್ ಬೇಗ ಮುಗಿಲಿಲ್ಲ ಅಂದ್ರೆ ಇನ್ನು ಸಾಕಷ್ಟು ತೊಂದರೆಗಳನ್ನ ಕೊಡೋದ್ರಲ್ಲಿ ಡೌಟ್ ಇಲ್ಲ. ನೋಡೋಣ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ವಾರದಲ್ಲಿ ಅಂತ. ನಾನು ಅಗೇನ್ ರಿಪೀಟ್ ಮಾಡ್ತೀನಿ, ಇದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅಷ್ಟೇ, ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅಲ್ಲ. ಲಾಂಗ್ ಟರ್ಮ್ ಅಲ್ಲಿ ಇದೆಲ್ಲವೂ ಕೂಡ ಪರಿಸ್ಥಿತಿ ಬದಲಾಗುತ್ತೆ. ಯಾಕೆಂದ್ರೆ ಈ ಸಪ್ಲೈ ಕ್ರಂಚ್ ಜಾಸ್ತಿ ದಿನ ಮುಂದುವರಿತು ಅಂದ್ರೆ ಕಂಪನಿಗಳು ಕೂಡ ಆಲ್ಟರ್ನೇಟಿವ್ ರೂಟ್ಸ್ ಅನ್ನ ಹುಡುಕ್ತವೆ, ಸರ್ಕಾರ ಕೂಡ ಆಲ್ಟರ್ನೇಟಿವ್ ರೂಟ್ಸ್ ಅನ್ನ ಹುಡುಕುತ್ತೆ. ಬಟ್ ಅಲ್ಲಿವರೆಗೂ ಸಮಸ್ಯೆ ಅಷ್ಟೇ. ಹಾಗಾಗಿ ನೆನಪಿರ್ಲಿ, ಒಳ್ಳೆ ಸ್ಟಾಕ್ಗಳು ಡಿಸ್ಕೌಂಟ್ ಅಲ್ಲಿ ಸಿಕ್ಕರೆ ಅದು ಒಳ್ಳೆ ಅವಕಾಶ. ಹಾಗಂತ ಎಲ್ಲವನ್ನು ಇವನ್ನೇ ತುಂಬ್ಕೊಳಕ್ ಹೋಗ್ಬೇಡಿ. ನಿಮ್ಮ ಹತ್ರ ಈಗಾಗಲೇ ಯಾವ್ದಾದ್ರು ಸ್ಟಾಕ್ ಇದ್ರೆ ಅದ್ರ ಕಡೆನೆ ಫೋಕಸ್ ಮಾಡಿ ಜಾಸ್ತಿ. ಸರಿಗಳಿರಿ, ನಿಮ್ಗೆ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. 6 ತಿಂಗಳ ಪ್ರೋಗ್ರಾಮ್ ಆಗಿರುತ್ತೆ ಇದು. ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಇದು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.